ಅರಮನೆಗಳ ನಾಡು ಎಂದು ಹೆಸರಾದ ನಮ್ಮ ಹೆಮ್ಮೆಯ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಇನ್ನೊಂದು, ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಹೆಸರು ಮೈಸೂರೆಂದು ಕರೆಯಲ್ಪಡುತ್ತಿದ್ದರು. ಈ ಮೈಸೂರಿನಲ್ಲಿ ಪ್ರವಾಸಿಗರು ನೋಡುವಂತ ಬಹಳ ಮುಖ್ಯವಾದಂತಹ ಒಂದು ಸ್ಥಳ ಅದು ಯಾವುದಂದ್ರೆ, ಬನ್ನಿ ನೋಡೋಣ. ಮೈಸೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಪ್ಯಾಲೇಸ್. ಸೊ ವೆಲ್ಕಮ್ ಟು ಮೈಸೂರು ಪ್ಯಾಲೇಸ್. ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಸ್ಥಳದ ಒಟ್ಟು ವಿಸ್ತೀರ್ಣ 272 ಎಕರೆ. ಅದರಲ್ಲಿ 4 ಎಕರೆಯನ್ನ ಈ ಒಂದು ಅರಮನೆಯನ್ನ ನಿರ್ಮಾಣ ಮಾಡಿರ್ತಾರೆ. ಈ ಒಂದು ಮೈಸೂರು ಅರಮನೆಗೆ ಇನ್ನೊಂದು ಹೆಸರಿದೆ, ಅದು ಅಂಬಾವಿಲಾಸ್ ಎಂದು ಕರೆಯುತ್ತಾರೆ. ಹಾಗೂ ಒಟ್ಟು ಅರಮನೆಗೆ 5 ಎಂಟ್ರೆನ್ಸ್ ಗೇಟ್ಗಳಿವೆ. ಬನ್ನಿ ಪ್ಯಾಲೇಸ್ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವಂತಹ ಅರಮನೆ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಮೈಸೂರು ಅರಮನೆ. ಅರಮನೆಯ ಸುಂದರವಾದ ವೈಭವಯುತ ನೋಟ, ಕೆತ್ತಿದ ಮೊಹಗರಿ ಸೀಲಿಂಗ್ಗಳು, ಬಣ್ಣದ ಗಾಜು, ಹೊಳಪಿನ ಕಂಬಗಳು ಮತ್ತು ಮೆರುಗುಗೊಳಿಸಲಾದ ಅಂಚಿನಿಂದ ಕೂಡಿದೆ. ರಾಜಮನೆತನದ ಭವ್ಯತೆಯನ್ನು ಇದು ಸಾರುತ್ತೆ. ಈಗ ನಿಮ್ಮ ಮುಂದೆ ಕಾಣುವಂಥ ಈ ಫೋಟೋಗಳು ದಸರಾ ಉತ್ಸವದ ಮೆರವಣಿಗೆ ಫೋಟೋ. ಅಂದರೆ ಈ ಒಂದು ಫೋಟೋವನ್ನು ಕ್ಯಾನ್ವಾಸ್ ಆಯಿಲ್ ಪೇಂಟಿಂದ ಬಿಡಿಸಿರ್ತಾರೆ. ಮೈಸೂರು ದಸರಾ ಉತ್ಸವದಲ್ಲಿ ಆನೆಯ ಮೇಲೆ ಮೆರವಣಿಗೆ ಮಾಡುವಂತಹ ಈ ಒಂದು ಅಂಬಾರಿಯು ಸುಮಾರು 750 kg ತೂಕವನ್ನು ಹೊಂದಿರುತ್ತದೆ. ಈ ಒಂದು ಅರಮನೆಯ ವಿಶೇಷತೆ ಏನೆಂದರೆ 97,000ಕ್ಕೂ ಹೆಚ್ಚು ದೀಪಗಳಿಂದ ಅಂದರೆ ಲೈಟ್ಗಳಿಂದ ಇದನ್ನು ಅಲಂಕರಿಸಲಾಗಿದೆ. ಭಾನುವಾರ ಮತ್ತು ಸಾರ್ವಜನಿಕ ರಜೆ ದಿನಗಳಲ್ಲಿ ಮುಸ್ಸಂಜೆಯಲ್ಲಿ ದೀಪಾಲಂಕಾರ ನೋಟ ತುಂಬಾ ಅದ್ಭುತವಾಗಿರುತ್ತದೆ. ಪ್ಯಾಲೇಸ್ನ ನೋಡ್ಕೊಂಡು ಬಂದ್ವಿ, ಹೇಗಿತ್ತು? ಬಹಳ ಅದ್ಭುತವಾಗಿತ್ತಲ್ವ? ನೀವು ಕೂಡ ಯಾವಾಗಾದರೂ ಮೈಸೂರಿಗೆ ಬಂದಾಗ ಅರಮನೆಯನ್ನು ನೋಡ್ಕೊಂಡು ಹೋಗೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.